ಎಲ್ರಿಗೂ ನಮಸ್ಕಾರ. ನಾನಿಲ್ಲಿ ಶುಕ್ರವಾರದ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆ. ಶುಕ್ರವಾರ ನಾನಿಲ್ಲಿ ಸ್ವೀಟ್ ಪೊಂಗಲ್ನ ಮಾಡಿದ್ದೆ. ಅದು ಹೇಗೆ ಮಾಡಿದ್ದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನಾನಿಲ್ಲಿ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಮಾಡಿದ್ದೆ. ಆ ವಿಡಿಯೋನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನಾನು ಪೂಜೆನ ಮಾಡಿ ಒಂದು ವಾರ ಆಗಿತ್ತು. ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಸೊ ಹಂಗಾಗಿ ನಾನು ಪೂಜೆ ಏನೂ ಮಾಡಿರಲಿಲ್ಲ. ಇವತ್ತು ಶುಕ್ರವಾರ ಬೆಳಿಗ್ಗೆನೇ ಎಲ್ಲ ಕೆಲಸನೆಲ್ಲ ಮುಗಿಸಿ ಮಕ್ಕಳಿಗೆಲ್ಲ ತಿಂಡಿ ಮಾಡಿ ಸ್ಕೂಲ್ಗೆಲ್ಲ ಕಳಿಸಿದ ನಂತರ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಪೂಜೆನ ಮಾಡಿದೆ. ಈ ಶಿವ ಬಂದು ನಾನು ಕಾರ್ಗೆ ಅಂತ ಅಂದ್ಬಿಟ್ಟು ತೊಗೊಬಂದಿದ್ದೀನಿ. ಅದನ್ನು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿದೆ. ಸ್ವಲ್ಪ ನಾನು ಮೊನ್ನೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ. ಬೆಟ್ಟಕ್ಕೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿದ್ದಾಗ ತಂದಿದ್ದಂಥದ್ದು ಇದು ನೋಡಿ. ಈ ರೀತಿಯಾಗಿತ್ತು ನನ್ನ ಶುಕ್ರವಾರದ ಪೂಜೆ. ಹಾಗೆ ನಾನಿಲ್ಲಿ ಮೀಶೋನಲ್ಲಿ ಒಂದು ಸ್ಟ್ಯಾಂಡನ್ನ ತರಿಸ್ಕೊಂಡಿದ್ದೀನಿ ವಿಡಿಯೋಗಳನ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ನನಗೆ ಹೆಲ್ಪ್ ಆಗುತ್ತೆ ಅಂತ ತರಿಸಿದ್ದೀನಿ. ನೋಡಿ, ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ ಲಾಸ್ಟ್ ವೀಕ್. ಆವಾಗ ನನಗೆ ಮೊಡ್ಲಕ್ಕಿ ಕೊಟ್ಟಿದ್ದರು ದೇವಸ್ಥಾನದಲ್ಲಿ. ಅದರಿಂದ ನಾನು ಇವತ್ತು ಸ್ವೀಟ್ ಪೊಂಗಲ್ನ ಮಾಡ್ತಾಯಿದ್ದೀನಿ. ಒಂದು ಕಪ್ಪಷ್ಟು ಅಕ್ಕಿ ಮತ್ತು ಒಂದು ಹಚ್ಚು ಬೆಲ್ಲ ಕೊಟ್ಟಿದ್ದರು. ನಾನು ಅದ್ರ ಜೊತೆಗೆ ಇನ್ನೊಂದು ಕಪ್ಪಷ್ಟು ಅಕ್ಕಿನ ಹಾಕಿ ಮತ್ತು ಇನ್ನೊಂದು ಹಚ್ಚು ಬೆಲ್ಲ ಹಾಕಿ ಜೊತೆಗೆ ಹೆಸರುಬೇಳೆನ ಸೇರಿಸ್ಕೊಂಡು ಇಲ್ಲಿ ನಾನು ಸ್ವೀಟ್ ಪೊಂಗಲ್ನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಅಕ್ಕಿನ ತೊಳೆದು ಆಲ್ರೆಡಿ ಇಟ್ಕೊಂಡಿದ್ದೀನಿ ಒಲೆ ಮೇಲೆ ಕುಕ್ಕರ್ಗೆ ಹಾಕಿ. ಅದಕ್ಕೆ ಸ್ವಲ್ಪ ಹೆಸರುಬೇಳೆನ ತೊಳೆದು ಇಟ್ಟಿದ್ದೀನಿ. ನಾನು 2 ಹಚ್ಚು ಬೆಲ್ಲ ತೊಗೊಂಡಿದ್ದೀನಿ. ದೇವಸ್ಥಾನದೊಂದು ಮನೆಯಲ್ಲಿದ್ದೊಂದು ಇಟ್ಕೊಂಡು ಅದನ್ನು ಜಜ್ಜಿ ಸ್ವಲ್ಪ ಒಂದು ಬಾಣಲೆಗೆ ಹಾಕ್ಕೊಂಡು ಒಂದು ಲೋಟ ಆಗುವಷ್ಟು ನೀರು ಹಾಕಿ ಅದನ್ನು ಪಾಕ ಮಾಡಿ ಇಟ್ಕೊತೀನಿ ಮೊದಲಿಗೆ. ಅಕ್ಕಿ ಒಂದು ಕಡೆ ಬೇಯ್ತಾ ಇದ್ದಂಗೆ ನಾನಿಲ್ಲಿ ಪಾಕನ ರೆಡಿ ಮಾಡ್ತಾಯಿದ್ದೀನಿ. ನೋಡಿ, ಬೆಲ್ಲ ಎಲ್ಲ ಕರಗಿ ಇವಾಗ ಈ ರೀತಿ ಆಗಿದೆ. ಇವಾಗ ಸ್ಟವ್ನ ಆಫ್ ಮಾಡ್ಕೊತೀನಿ. ಆಲ್ಮೋಸ್ಟು ಪಾಕ ಆಗಿದೆ. ಈ ರೀತಿ ಆದರೆ ಸಾಕು. ನಾನು ಏನಕ್ಕೆ ಈ ಪಾಕ ಮಾಡ್ಕೊತಾ ಇದ್ದೀನಿ ಅಂತಂದರೆ ಬೆಲ್ಲದಲ್ಲಿ ಕಲ್ಲುಗಳಿರ್ತವೆ. ಸೊ ಅದಕ್ಕೋಸ್ಕರ ನಾನು ಸೋಸ್ಕೊಂಡು ಹಾಕೋತೀನಿ. ಜೊತೆಗೆ ಈ ಪಾಕ ಹಾಕೋದ್ರಿಂದ ಚೆನ್ನಾಗಿ ಕೂಡ ಒದಗುತ್ತೆ ಈ ರೈಸ್ ಜೊತೆ. ಅದಕ್ಕೋಸ್ಕರ ನಾನು ಈ ಪಾಕ ಮಾಡಾಕ್ತೀನಿ. ಬೆಲ್ಲನೇ ಕುಟ್ಟು ಹಾಕ್ಬಿಟ್ರೆ ಅದು ಜಾಸ್ತಿ ಕರಗೋದಿಲ್ಲ, ಒಂದು ಸೈಡ್ ಹಾಗೆ ಇದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹಾಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಇದಕ್ಕೆ ಒಗ್ಗರಣೆ ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಲವಂಗನ ಕುಟ್ಟಿಗೆ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನಿಲ್ಲಿ ಕೊಬ್ಬರಿನ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಇದನ್ನು ತುಪ್ಪದಲ್ಲಿ ಕರೆದು ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ ಗೋಡಂಬಿ, ದ್ರಾಕ್ಷಿ ಹಾಗೆ ಬಾದಾಮಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡಿ ಇಟ್ಕೊಳ್ಳೋಣ. ನೋಡಿ, ಇದು ಸ್ವಲ್ಪ ಬ್ರೌನಿಷ್ ಬರಬೇಕು ಈ ಕೊಬ್ಬರಿ ಎಲ್ಲ. ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ತುಂಬಾ ಟೇಸ್ಟ್ ಕೊಡುತ್ತೆ ಇದಕ್ಕೆ ಸ್ವೀಟ್ ಪೊಂಗಲ್ಗೆ. ಈ ತುರಿದು ಹಾಕೋದ್ರಿಂದ ಬಾಯಿಗೆ ಸಿಗೋದಿಲ್ಲ ಅದು. ಬಟ್ ಈ ರೀತಿ ಹಾಕೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಮಧ್ಯ ಕೊಬ್ಬರಿ ಇದೆಲ್ಲ, ಗೋಡಂಬಿ, ಬಾದಾಮಿ ಇದೆಲ್ಲ ಸಿಕ್ತಿದ್ರೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದು ಬೆಂದಿದೆ. ಬೇಳೆ ಮತ್ತು ರೈಸ್ ಎರಡೂ ಬೆಂದಿದೆ. ಇದಕ್ಕೆ ನಾವು ಪಾಕ ತೆಗೆದಿಟ್ಕೊಂಡಿದ್ದೀವಿ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಬೆಂದ್ಕೊಂಡಿದೆ. ನಾನಿಲ್ಲಿ ಪಾಕನ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ರೈಸ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸ್ಟವ್ನ ಅಂಟಿಸ್ಕೊಂಡಿದ್ದೀನಿ ನಾನಿಲ್ಲಿ. ಸ್ಟವ್ ಅಂಟಿಸ್ಕೊಂಡು ಮತ್ತೆ ಒಂದು 2 ನಿಮಿಷ ಇದು ಚೆನ್ನಾಗಿ ತಿರುಗಬೇಕಾಗುತ್ತೆ. ಇಲ್ಲಿ ನಾನು ಶುಂಠಿ ಮತ್ತು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಸ್ವೀಟ್ಗಳು ಮಾಡುವಾಗೆಲ್ಲ ಬಳಸ್ಕೊತೀನಿ. ನಾನು ಆವಾಗವಾಗ ಆವಾಗಲೇ ಮಾಡಲ್ಲ. ಒಂದು ಸಲ ಮಾಡಿಟ್ಕೊಂಡು ಸ್ವೀಟ್ ಮಾಡಿದಾಗೆಲ್ಲ ಬಳಸ್ಕೊತೀನಿ. ನೋಡಿ, ಇಲ್ಲಿ ಫ್ರೈ ಆಗಿದೆ. ಡ್ರೈ ಫ್ರೂಟ್ಸ್ ಎಲ್ಲ, ಕೊಬ್ಬರಿ ಇದೆಲ್ಲ ಫ್ರೈ ಆಗಿದೆ. ನಾನು ಇದನ್ನು ಹಾಕೋತೀನಿ. ಇದು ಹಾಕಿದ್ಮೇಲಂತೂ ತುಂಬ ಘಮ ಕೊಡ್ತು ಈ ಸ್ವೀಟ್ ಪೊಂಗಲ್ಗೆ. ಅಷ್ಟೇ ಟೇಸ್ಟು ಕೂಡ ಅಷ್ಟೇ ಅದ್ಭುತವಾಗಿ ಬಂದಿತ್ತು. ನೋಡಿ, ಈ ರೀತಿ ಮಾಡಿ ನೀವು ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಸ್ವೀಟ್ ಪೊಂಗಲ್ನ ಇದೇ ಥರ ಮಾಡೋದು. ನೋಡಿ, ಇವಾಗ ಇದು ರೆಡಿ ಆಗಿದೆ ಆಲ್ಮೋಸ್ಟು. ಈಗ ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಪ್ಲೇಟ್ಗೆ ಹಾಕಿ ನಾನಿಲ್ಲಿ ನೈವೇದ್ಯಕ್ಕೆ ಇಡ್ತಾಯಿದ್ದೀನಿ ದೇವ್ರಿಗೆ. ನಾನು ಪೂಜೆ ಎಲ್ಲ ಮುಗಿಸಿದ ನಂತರನೇ ಈ ಸ್ವೀಟ್ ಪೊಂಗಲ್ನ ಮಾಡಿದೆ. ಅದಾದಮೇಲೆ ಹೋಗಿ ನೈವೇದ್ಯಕ್ಕಿಟ್ಟೆ. ಮೊದಲೇ ಏನು ಮಾಡಿಟ್ಕೊಂಡಿರಲಿಲ್ಲ ನಾನು. ನೋಡಿ, ಇದಾಗಿತ್ತು ನನ್ನ ಸ್ವೀಟ್ ಪೊಂಗಲ್ ರೆಸಿಪಿಯ ವಿಡಿಯೋ.
ಯಾರ್ಯಾರಿಗೆ ಇಷ್ಟ ಆಗಿರುತ್ತೋ, ಇಷ್ಟ ಅಂತೂ ಆಗೇ ಇರುತ್ತೆ. ಸ್ವೀಟ್ ಅಂತಂದರೆ ಯಾರಿಗಿಷ್ಟ ಆಗೋದಿಲ್ಲ. ಯಾರ್ಯಾರಿಗೆ ಇಷ್ಟ ಆಗಿದೆ ಈ ವಿಡಿಯೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.